ವ್ಯಕ್ತಿಗಳು ಬರ್ತಾರೆ ಅಥವಾ ಇಲ್ಲಿ ಕೆಲವೊಂದು ಬ್ಯಾಂಕ್ ಜ್ಞಾನ ಇರ್ತಕ್ಕಂಥವ್ರು ಬರ್ತಾರೆ. ಅವರುಗಳಿಗೆ ನಿಮ್ಮದೇ ಆದಂತಹ ಸಿಬ್ಬಂದಿ ಅವರುಗಳಿಗೆ ಸ್ಪಂದನೆ ಕೊಡಬೇಕು. ಇಲ್ಲಿಂದ ಚಲನ್ ತಗೊಂಡು ಎಲ್ಲೋ ಹೊರಗಡೆ ಹೋಗಿ ಫಿಲಪ್ ಮಾಡ್ಸ್ಕೊಂಡ್ ಬಿಡ್ಬೇಕು ಅನ್ನೋದಾದ್ರೆ ಅವ್ರು ಏನಕ್ಕೆ ಇಲ್ಲಿ ಬಂದು ಬ್ಯಾಂಕ್ ವ್ಯವಹಾರ ಮಾಡಬೇಕು? ಬಟ್ ಅದು ಇಲ್ಲಿ ಕೊರತೆ ಕಾಣ್ತಿದೆ. ಈಗಾಗಲೇ ಬಂದಿರತಕ್ಕಂಥ ದೂರು ಸಹ ಅದೇ ರೀತಿಯಾಗಿ ಇದೆ. ಅಲ್ಲ ಸರ್, ಈಗ ನಾನು ಸುಮಾರು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಬ್ಯಾಂಕ್ಗಳನ್ನು ನೋಡಿದ್ದೀನಿ. ಅಲ್ಲಿರ್ತಕ್ಕಂಥ ಸೌಲಭ್ಯ ನನ್ನ ಭಾಗದಲ್ಲಿ ಅಡ್ಡಬಿಟ್ಟಿರ್ತೀನಿ. ಅವರನ್ನ ವಜಾ ಮಾಡಿಸಿದ್ರೆ ಈ ಒಂದು ಇವತ್ತೇನು ನಡೆದಿರೋ ಕೃತ್ಯಗೆ ನೀವು ಕೊಡ್ತಕ್ಕಂಥ ಒಂದು ಪರಿಹಾರ ಇಷ್ಟಿದೆ ಸರ್. ನಂದು ನಾನು ಹೇಳ್ತಾ ಇರೋದು ನಮ್ಮ ಕನ್ನಡ ಗ್ರಾಹಕರಿಗೆ ಸರ್, ನಮಗೆ ನಮ್ಮದೇ ಸಂಘಟನೆಯಲ್ಲಿ ನೇಪಾಳದಿಂದ ಬಂದಿರತಕ್ಕಂಥವ್ರಿಗೆ ನಮ್ಮ ಕನ್ನಡ ಇದ್ರಲ್ಲಿ ಸೇವೆ ಮಾಡ್ಕೊಂಡಿದ್ದಾನೆ. ಅವನನ್ನು ಸಹ ನಾವು ಕನ್ನಡಿಗ ಅಂತಾನೆ ಸ್ವೀಕರಿಸೋದು. ಸರಿನಾ ಸರ್? ಇಲ್ಲಿನವರೇ ಎಷ್ಟೋ ಜನ ನಮ್ಮಲ್ಲಿರ್ತಕ್ಕಂಥವ್ರೆ ಕನ್ನಡ ಬಳಕೆ ಮಾಡಬೇಕು ಅಂತಂದ್ರೆ ಏನೋ ಒಂದು ರೀತಿಯಾದಂಥ ಒಂದು ತಾತ್ಸಾರ ಅವರಿಗೆ. ಆದ್ರೆ ಎಲ್ಲೋ ಬಂದಿರತಕ್ಕಂಥವ್ರು ಇಲ್ಲಿ ನಮ್ಮ ಜೊತೆಯಲ್ಲಿ ಕನ್ನಡ ಸೇವೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಬಿಸಿಲು ಗಾಳಿ ಅದೆಲ್ಲ ನೋಡೋದು ನಮ್ಮ ಜೊತೆ ಕೈ ಜೋಡಿಸ್ಕೊಂಡು ಅವನನ್ನ ನಾವು ಕನ್ನಡಿಗ ಅಂತ ನಾವು ಪರಿಗಣಿಸಿ ತಗೊಂಡು ಅವನಿಗೆ ಆದಂಥ ಸದಸ್ಯತ್ವ ನಾವು ಕೊಟ್ಟಿದ್ದೀವಿ. ಈ ರೀತಿಯಾದಂಥ ಬೇಜವಾಬ್ದಾರಿತ ಅಧಿಕಾರಿಗಳು ಬಂದು ಬ್ಯಾಂಕ್ ಆಫ್ ಇಂಡಿಯಾ ಹಾಗೆ ಆ ಒಂದು ಇರ್ತಕ್ಕಂಥ ಒಂದು ಹೆಸರಿಗೆ ಮಸಿ ಬೆಳೆಯುವಂಥ ಒಂದು ಕೆಲಸಗಳನ್ನ ಇವ್ರುಗಳು ಮಾಡ್ತಾರೆ. ಸೊ ಇವರನ್ನ ದಯವಿಟ್ಟು ಏನು ಸರೋಜ್ ಅಂತ ಹೇಳಿದೆ ಕ್ಯಾಶ್, ದಯವಿಟ್ಟು ಅವ್ರನ್ನ ಮಜಾ ಮಾಡಲೇಬೇಕು. ಕನ್ನಡ ಬರ್ತಕ್ಕಂಥವ್ರು ಅದು ಕುಡಿಸಿ 8 ತಿಂಗಳಾಗಿದೆ. ಕುಡಿ ಅನ್ನೋ ಪದ ಅರ್ಥ ಗೊತ್ತಿಲ್ಲ ಅಂತಂದ್ಮೇಲೆ ಅವ್ನು ದಿಮಾಕ್ ಎಷ್ಟು ತಿಂತಾರೆ. ಅದು ಇಲ್ಲಿ ನನ್ನ ಸಂಪೂರ್ಣವಾದಂಥ ಎಲ್ಲ ಸವಲತ್ತುಗಳು, ಸರ್ಕಾರಿ ಸವಲತ್ತು ಅದು ಎಲ್ಲ ರೀತಿಯ ಸವಲತ್ತುಗಳನ್ನ ಆಮೇಲೆ ತಗೊಳ್ತಾರೆ ನಮ್ಮ ರಾಜ್ಯ ಸರ್ಕಾರದ್ದು. ಹಂಗಿರ್ಬೇಕಾದ್ರೆ ಇಲ್ಲಿನ ಭಾಷೆ ಕಲಿಬೇಕು, ಅದಕ್ಕೆ ಆದಂಥ ಗೌರವ ಕೊಡಬೇಕು ಅನ್ನೋದು ಗೊತ್ತಿಲ್ಲ ಅಂತಂದ್ರೆ ಅವ್ರಿಗೆ ಇರೋಂಥ ಅವಶ್ಯಕತೆ ನಮಗೂ ಇಲ್ಲ ಸರ್. ಇದೇ ಬ್ಯಾಂಕ್ ಆಗಿರೋದಕ್ಕೆ ಇದೀವಿ. ಬ್ಯಾಂಕ್ ಆಗದೆ ಬೇರೆ ಎಲ್ಲಾದ್ರೂ ಆಗಿದ್ರೆ ಒದ್ದೋಡಿಸ್ತಾ ಇದ್ದೀವಿ, ಓಡಿಸ್ತಾ ಇದ್ದೀವಿ. ಕನ್ನಡ ಕೇಳಿದ್ರೆ ಪೊಲೀಸರನ್ನ ಕಳಿಸ್ತೀನಿ ಅಂತ ಅಂದ್ರೆ ಈಗ ನಾನು ಕನ್ನಡ ಕೇಳ್ತಾ ಇದ್ದೀನಿ, ಕರ್ಸಕ್ ಕೇಳಿ ಸರ್. ಕನ್ನಡ ಕೇಳಿದ್ರೆ ಪೊಲೀಸರನ್ನ ಕರ್ಸಿದ್ರಂತೆ. ಈಗ ನಾನು ಕೇಳ್ತಾ ಇರೋದು ಕನ್ನಡನೇ, ಕಳಿಸಿ. ಕನ್ನಡ ಕೇಳೋದು ಟ್ರೈ ಮಾಡ್ಬಿಟ್ರೆ ನಾಳೆ ನಾವು ನೀವು ಇಲ್ಲಿ ಓಡಾಡಕ್ಕೆ ಆಗಲ್ಲ. ನೀವು ಕನ್ನಡಿಗರೇ, ನಮ್ಮ ಇಲ್ಲಿ ಇರ್ತಕ್ಕಂಥ ಮ್ಯಾನೇಜರ್ ಇದ್ದಾರೆ, ಇವರು ಸಹ ಕನ್ನಡಿಗರೇ, ಇವರೆಲ್ಲ ಓಡಾಡಕ್ಕಾಗಲ್ಲ. ನಾವು ಅವ್ರಿಗೆಲ್ಲ ಭಯ ಹೇಳು ಭಯ ಅಂತ ನಾವು ಅವರಿಂದ ಸುತ್ತಾಡಬೇಕಾಗುತ್ತೆ. ಎಲ್ಲ ಮುಖ್ಯವಾಗಿ ಪ್ರಮುಖವಾಗಿ ನಮ್ಮ ಈ ನಾಡಿನ ಭಾಷೆ ಇಲ್ಲಾಗ್ಬೋದು ಅಥವಾ ತಮಿಳುನಾಡು ಹೋದ್ರೆ ತಮಿಳು, ಆಂಧ್ರ ಹೋದ್ರೆ ತೆಲುಗು, ಆಯಾ ರೀತಿಯಾಗಿ ಪ್ರಾಧಿಕಾರ ಇದೆ. ಕನ್ನಡ ಬಳಕೆ ಮಾಡಬೇಕು. ಯಾವ ಒಂದು ಮುಖ್ಯವಾಗಿ ಪ್ರಮುಖ ಭಾಷೆಗಳಿದೆ ಅದನ್ನ ಬಳಕೆ ಮಾಡಬೇಕು ಅನ್ನೋ ಒಂದು ಕಡ್ಡಾಯ ಸಲಹೆ ಸೂಚನೆ ಇದೆ. ಮಾಡಿದ್ದೀರಾ? ನೀವೇ ಸರಿ ಇಲ್ಲ ಅಂತಂದ್ರೆ ನೀವೇ ಪೊಲೀಸರು ಕಳಿಸ್ತೀರಾ? ಸರ್, ನಾನು ಕೇಳ್ತಿದ್ದೀರಲ್ಲ, ನಾನು ಉತ್ತರ ಕೊಡ್ತಾ ಇದ್ದೀನಿ. ನೀವು ಕೇಳೋದು ಕರೆಕ್ಟ್. ಕರ್ನಾಟಕ ಕನ್ನಡ ಎಲ್ಲ ಕಡೆ ಫಸ್ಟ್ ಇರಬೇಕು, ಕರೆಕ್ಟ್. ಆದರೆ ಇದು ನ್ಯಾಷನಲೈಸ್ ಬ್ಯಾಂಕ್. ನನ್ನ ಲೆವೆಲಲ್ಲಿ ನನಗೆ ಯಾವ ಅಧಿಕಾರವೂ ಇಲ್ಲ. ನಾನು ಇಲ್ಲಿ ನಾನು ಕೆಲಸ ಮಾಡ್ತೀನಿ, ನಾನು ಬರುತ್ತೆ. ಸರಿ, ನಾವು ಕೇಳ್ಬೋದು. ನಮಗೂ ನಾವು ಲೋಕಲ್ ನಮಗೆ ಕನ್ನಡ ಬಳಸಬೇಕು. ಫಸ್ಟ್ ಪ್ರತಿಯೊಬ್ಬರು ಕನ್ನಡ ಬೇಕು. ಸೊ ನಾವು ಕೇಳ್ತೀವಿ. ಇಲ್ಲ ಒಂದು ಕೆಲಸ ಮಾಡಿಲ್ಲ, ಕೇಂದ್ರದಲ್ಲಿ ಕನ್ನಡಿಗರಿಗೆ ಅವಕಾಶ ಇಲ್ಲ ಅಂತ ಒಂದು ಬೋರ್ಡ್ ಬ್ಯಾಂಕ್ ನಿಮಗೆ ಸ್ವಾಭಿಮಾನತೆ ಇಲ್ಲ ಸರ್. ಇಲ್ಲಿ ನಿಮಗೆ ನನ್ನ ಭಾಷೆ ನಾನಿರೋ ಬ್ಯಾಂಕ್ ನೋಡ್ಬೇಕು ಅನ್ನೋ ಸ್ವಾಭಿಮಾನತೆ ನಿಮ್ಗಿಲ್ಲ. ಇದ್ದಿದ್ರೆ ಸರ್ ಬ್ಯಾಂಕ್ ಆಫ್ ಇಂಡಿಯಾ ಒಂದೇ ಬ್ರಾಂಚ್ ಅಲ್ಲ, ಸುಮಾರು ಬ್ರಾಂಚ್ ಇದೆ. ಬನ್ನಿ ನಾನು ತೋರಿಸ್ತೀನಿ ಕನ್ನಡ ಇರ್ತಕ್ಕಂಥದ್ದು. ಅದನ್ನೇ ಹೇಳ್ತಾ ಇದ್ದೀರಲ್ಲ ಸರ್, ನನ್ನ ಲೆವೆಲಲ್ಲಿ ನೀವು ಚೇಂಜ್ ಮಾಡೋಕ್ಕಾಗಲ್ಲ. ಅಲ್ಲಿ ಆಗ್ತಕ್ಕಂಥದ್ದನ್ನು ಇಲ್ಲಿ ಆಗಿರ್ತಕ್ಕಂಥದ್ದು ಬೇರೆ ಬ್ರಾಂಚ್ಗಳಲ್ಲಿ ಆಗೋದಿಲ್ಲ, ಇಲ್ಲಿ ಆಗಿರೋದಿಲ್ಲ. ನಾನು ತಗ್ಗಾಗ್ತಾಯಿಲ್ಲ ಇಲ್ಲ ಅಂತ ಹೇಳ್ತೀನಿ. ಆದರೆ ಇದು ಟೋಟಲ್ ಕರ್ನಾಟಕ ಲೆವೆಲಲ್ಲಿ ಆಗುತ್ತೆ. ನಮ್ಮ ಲೋಕಲ್ ಹೆಡ್ ಆಫೀಸ್ ಇದೆ ನಮ್ಮ ಕರ್ನಾಟಕದಲ್ಲೇ ತುಂಬ ಕರ್ನಾಟಕ ಮೂಲದಲ್ಲಿ ಹೋಗೋದಕ್ಕಂಥ ಅವಶ್ಯಕತೆ ಇಲ್ಲ. ನಮ್ಮ ಇದು ಹೊಸಕೋಟೆ ತಾಲೂಕು ಸೇರ್ತಕ್ಕಂಥ ಹೊಸಕೋಟೆ ತಾಲೂಕು ಮಟ್ಟದಲ್ಲಿ ಎಷ್ಟು ಜಲ್ದಿ ಇದೆ ಅಂತ ನಾನು ನಿಮಗೆ ಕೊಡ್ತೀನಿ.
ನಮ್ಮ ಕರ್ನಾಟಕದಲ್ಲಿ SBIಯಲ್ಲಿ ಎಷ್ಟು ಜಾಗದಲ್ಲಿ ಕನ್ನಡ ಇದನ್ನ ಬಳಕೆ ಮಾಡ್ತಿದ್ದಾರೆ ಅನ್ನೋ ಉದಾಹರಣೆಗಳನ್ನ ನಾನು ಕೊಡ್ತೀನಿ. ಆಗ್ತಾ ಇಲ್ಲ ಉದಾಹರಣೆ ಕೊಡ್ತೀರಾ? ನಾನು ಕೊಡ್ತೀನಿ. ಬಳಕೆ ಮಾಡ್ತಿದ್ದಾರೆ ಅನ್ನೋದಕ್ಕೆ ಅಷ್ಟು ನಾನು ಕೊಡ್ತೀನಿ, ಸಾಕ್ಷಿ ನಾನು ಕೊಡ್ತೀನಿ. ಇಷ್ಟಿನ ಏನ್ ಮಾಡ್ತಾರೆ ಕಣ್ಣಿಸ್ಕೊಂಡಿಲ್ಲ ನೀವು ಸತತವಾಗಿ 2016ರಿಂದ ನಡೀತಕ್ಕಂಥದ್ದು ನಾವು ಕಲ್ಪನೆ ವಿಚಾರಗಳು ಇದ್ರ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಆಗ್ತಿದೆ. ಅದು ಬೇಡ ನಿಮಗೆ. ಕಳೆದ ವರ್ಷದಲ್ಲೇ ಡಿಸೆಂಬರ್ ಅಲ್ಲಿ ರಕ್ಷಣಾ ವೇದಿಕೆ ಏನು ನಾರಾಯಣಗೌಡರು ಹಾಗೂ ಇನ್ನಿತರ ಸಂಘಟನೆಗಳು ನಾಮಫಲಕ ವಿಚಾರಕ್ಕೆ ದೊಡ್ಡ ಗಲಭೆ ಆಯ್ತು, ನಿಮಗೂ ಗೊತ್ತಿದೆ. ಆದ್ಮೇಲೆನೂ ನೀವು ಇದ್ರ ಬಗ್ಗೆ ತಗೊಂಡಿಲ್ಲ ಅಂತಂದ್ರೆ ನಿಮಗೆ ಕಾಳಜಿ ಇಲ್ಲ. ಇನ್ನೇನು ಮತ್ತೆ ಯಾಕೆ ರೀಸನ್ ಏನು? ಬರ್ತಾ ಇದೀವಿ, ಸಂಬಳ ಕೊಡ್ತಿದ್ದಾರೆ, ಗ್ರಾಹಕರು ಬರ್ತಾರೆ, ದುಡ್ಡು ವ್ಯವಹಾರ ಮಾಡ್ತಾರೆ, ನಮ್ಗೆ ಹೆಂಗೋ ಬ್ಯಾಂಕ್ ಸಂಬಳ ಕೊಟ್ಬಿಡುತ್ತೆ ಅಂದ್ರೆ ನಮ್ಮ ಕನ್ನಡ ಸ್ವಾಭಿಮಾನತೆ ಹೋಗ್ಬೇಕು. ಹೋಗಿದ್ದೀರಾ? ಇಲ್ಲಿ ಎಲ್ಲಿದೆ ಇಲ್ಲಿ ಮತ್ತೆ ಆ ಮುಟ್ಟ ನೀವು ಕಲಿಸ್ಬೇಕಿತ್ತು ನೋಡ. ಗ್ರಾಹಕರ ಯಾವ ರೀತಿ ಮಾತಾಡಬೇಕು ಅಂತ ಹೇಳ್ಕೊಡ್ಬೇಕಿತ್ತು ಅವ್ನಿಗೆ. ಮತ್ತೆ ಕಳಿಸಿ ಅಂತ ಕಲಿಯಾಗ ಅವನಿಗೆ ಇಲ್ಲಿ ಭಾಷೆನ ಕಲಿತಕ್ಕಂಥ ಸಾಮರ್ಥ್ಯ ಇಲ್ಲ ಅಂತಂದ್ರೆ, ಆ ಕೆಪಾಸಿಟಿ ಇಲ್ಲ ಅಂತಂದ್ರೆ, ಅವ್ನು 8 ತಿಂಗಳಾಗಿ ಕುಡಿಯೋದು ಒಂದು 2 ಅಕ್ಷರ ಪದ ಅವ್ನಿಗೆ ಗೊತ್ತಾಗಲ್ಲ ಅಂತಂದ್ರೆ ಏನಕ್ಕೆ ಬೇಕಂತವ್ರು? ಅವ್ನು ಮಜಾ ಆಗ್ಬೇಕು ಸರ್, ಅವ್ನು ಮಜಾ ಆಗ್ಬೇಕು. ನಾನೇ ಸ್ಟೇಟ್ ಬ್ಯಾಂಕ್ ಕಂಪ್ನಿಗೆ ನಾನೇ ಲೆಟರ್ ಬರ್ತೀನಿ, ಅವ್ನು ಮಜಾ ಆಗ್ಬೇಕು. ನಾನು ಬರ್ಕೊಡ್ತೀನಿ. ನಾನು ಈಗ ಕೊಡಲ್ಲ ಸರ್, ನಾನು ಹೆಡ್ ಆಫೀಸ್ಗೆ ಕೊಡ್ತೀನಿ. ನಾನು ಹೆಡ್ ಆಫೀಸ್ಗೆ ಕೊಡ್ತೇನೆ. ನಾನು ನಿಮ್ಮ ಕಡೆಯಿಂದ ಆಗುತ್ತೋ ಆಗಲ್ಲೋ ಅಷ್ಟು ನನಗೆ ಇದರಲ್ಲಿ ಬರಬೇಕು. ಅವನು ಮಜಾ ಆಗ್ಬೇಕು, ಮನೇಲಿ ಕುತ್ಕೊಬೇಕು. ಚಿನ್ನ ಕನ್ನಡ ಇದ್ರೆ ಅಲಿಬೇಕು, ಅವ್ರು ಗೊತ್ತಾಗುತ್ತೆ. ಅವ್ನಿಗೆ ಕನ್ನಡಿಗರ ತಾಕತ್ತೇನು ಅನ್ನೋದು ಅವ್ನಿಗೆ ಗೊತ್ತಾಗುತ್ತೆ. ಕರೆಸಿ ಫಸ್ಟ್ ಕರೆಸಿ ಅವ್ರಿಗೆ ಅವ್ರ ತಾಯಿಗೆ ಕ್ಷಮೆ ಕೇಳ್ಬೇಕು. ಅವನು ಕ್ಷಮೆ ಕೇಳ್ಬೇಕು. ಈಗ ನಾನೊಬ್ಬ ಕನ್ನಡಿಗ ಆಗಿದ್ದೀನಿ ಸರ್, ನಾನು ಕನ್ನಡ ಕೇಳ್ತೇನೆ, ಕರ್ಸಿ ಸರ್, ಗಲಾಟೆ ಮಾಡ್ತಾರೆ, ಕರ್ಸಿ ಸರ್. ಹಾಗೆ ನನ್ನ ಮೇಲೆ ಕೇಸ್ ಹಾಕಿದ್ರು. ಮತ್ತೆ ಏನು ಕರ್ಸ್ತಾವ ಮುಟ್ಟಲ್ಲ, ಏನು ಕರ್ಸ್ತಾವ ಅವಿವೇಕಿ. ಅದನ್ನೇ ಹೇಳ್ತಾ ಇರೋದು. ಅದೇನಿಲ್ಲ ಒಂದು ರೇಟಿಂಗ್ ಅಂತ ಕೊಡಿ, ನೀವು ಅಲ್ಲೂ ಕೊಡಿ ನಮಗೂ ಕೊಡಿ, ಬರೋದಿಲ್ಲ. ನಾನು ನಿಮ್ಮನ್ನ ನೀವು ಕೊಡ್ತೀನಿ ಕೇಳಿದ್ರೆ ಅಲ್ಲಿ ಕೊಟ್ಬಿಡಿ, ಅಲ್ಲಿ ಏನಾಗುತ್ತೆ ಅಂತ ನಾನು ಹೇಳ್ತಾ ಇಲ್ಲ. ಈಗ ನಿಮ್ಮ ಕೈಯಲ್ಲಿ ಅವ್ರಿಗೆ ಆಕ್ಷನ್ ನಾನು ಡೈರೆಕ್ಟ್ ಆಗಿ ಇವಾಗ ರೇಟಿಂಗ್ ಅಲ್ಲಿ ಕೊಟ್ಟೆ. ನಾನು ಲೆಟರ್ ಕೊಡ್ತೀನಿ ಸರ್, ನಾನು ಲೆಟರ್ ಕೊಡ್ತೀನಿ. ನೀವು ನಾಳೆನೇ ತಗೊಂಡು ಬೇರೆ ತಗೊಂಡಿರ್ತೀರಾ ಅಥವಾ ಬೇರೆ ಅಕೌಂಟೆಂಟ್ ಬರೋವರೆಗೂ ನಿಮ್ಗೆ ಸಾಮರ್ಥ್ಯ ಇರುತ್ತೆ, ಅವ್ರು ಕೆಲಸ ಮಾಡೋದು ಸಾಮರ್ಥ್ಯ ಇರುತ್ತೆ. ಅದಕ್ಕೆ ಮ್ಯಾನೇಜರ್ ಆಗಿರ್ತೀರಾ, ವ್ಯವಸ್ಥಾಪಕರಾಗಿರ್ತೀರಾ, ಸರಿನಾ? ನೀವು ಮಾಡ್ತೀರಾ ಹಂಗದು ನಾಳೆ ಬೆಳಗ್ಗೆ ಅವ್ನು ಬಂದಿಲ್ಲ ಅಂದರೆ ನಾನು ಬಂದು ಕೂತ್ಕೊಡ್ತೀನಿ. ನಾನು ಲೆಟರ್ ಕೊಡ್ತೀನಿ.